ರಾಜ್ಯದಲ್ಲಿ ಮೊದಲ ಕಾರ್ಯಕ್ರಮವಾಗಿ ಆಗಸ್ಟ್ 7ರಂದು ಪುತ್ತೂರಿನಲ್ಲಿ ನಡೆಯಲಿರುವ ತಿರಂಗ ಯಾತ್ರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ಮಾಜಿ ಸಚಿವ ಸಿಟಿ ರವಿ ಭಾಗವಹಿಸಲಿದ್ದಾರೆ ಎಂದು ವಿಧಾನ ಪರಿಷತ್ನ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಮತ್ತು ಮಾಜಿ ಶಾಸಕ ಸಂಜೀವ ಮಠಂದೂರ್ ಅವರು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ 7ರ ಶುಕ್ರವಾರ ಸಂಜೆ 3 ಗಂಟೆಗೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಿಂದ ತಿರಂಗ ಯಾತ್ರೆ ಹೊರಡಲಿದೆ. ರಾಷ್ಟ್ರಧ್ವಜ ಹಿಡಿದು ಸಾಗುವ ಬೃಹತ್ ಯಾತ್ರೆ ಕಿಲ್ಲೆ ಮೈದಾನದಲ್ಲಿ ಸಮಾಪನಗೊಳ್ಳಲಿದೆ. ಬಳಿಕ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಸಚಿವ ಸಿಟಿ ರವಿ, ಬಿಜೆಪಿಯ ಜಿಲ್ಲಾಧ್ಯಕ್ಷ ಸೇರಿದಂತೆ ಎಲ್ಲ ಹಿರಿಯರು ಉಪಸ್ಥಿತರಿರುವರು ಎಂದು ಹೇಳಿದರು. ಭಿನ್ನಾಭಿಪ್ರಾಯ ಇದ್ದೇ ಇರುತ್ತದೆ ಎಲ್ಲ ಕಡೆ. ನಾನನ್ನೋದು ತಿರಂಗ ರಾಷ್ಟ್ರಧ್ವಜ ಎಲ್ಲರನ್ನೂ ಒಗ್ಗೂಡಿಸಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಅದರಲ್ಲಿ ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್ ಪ್ರತಿಯೊಬ್ಬರು ಕೂಡ ಎಲ್ಲವನ್ನ ಭೇದವನ್ನು ಮರೆತು ನಾವೆಲ್ಲೂ ತಾಯಿ ಭಾರತೀಯ ಮಕ್ಕಳು ಅಂತ ಕೆಲಸ ಮಾಡಿದ್ದಾರೆ. ಈ ತಿರಂಗ ಯಾತ್ರೆ ಮುಖಾಂತರ ಎಲ್ಲೆಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಉಂಟು ಅದೆಲ್ಲ ಒಟ್ಟಿಗೆ ಆಗಿ ಪ್ರತಿಯೊಬ್ಬರು ಸೇರಿಸುವಂತ ಕಾರ್ಯ ಈ ತಿರಂಗ ಯಾತ್ರೆ ಮುಖಾಂತರ ಆಗ್ಬೇಕಂತ ನಾನು ವಿನಂತಿ ಮಾಡ್ತೇನೆ. ಎಲ್ಲರೂ ಒಟ್ಟು ಸೇರಬೇಕಂತ ಮಾಧ್ಯಮದ ಮುಖಾಂತರ ನಾನು ಸ್ವಾಗತ ಮಾಡ್ತೇನೆ. ಕಳೆದ ಸಲ ನೀವು ಕಾರ್ಯಕ್ರಮದಲ್ಲಿ ಹಾಗೆ ಹೇಳಿದ್ದೀರಿ, ಯಾಕೆ ಆಮಂತ್ರಣ ಕೊಡ್ಲಿಲ್ಲ ಅಂತ ಹೇಳಿ ಭಾರಿ ಜೋರಾಗಿ ಗಲಾಟೆ ಗೊಂದಲ ಆಗಿದೆ. ಈ ಬಾರಿ ಎಲ್ಲ ಮಾಧ್ಯಮ ಮಿತ್ರ ನೀವಿದ್ದೀರಿ. ನಾನನ್ನೋದು ಇದು ಎಲ್ಲರನ್ನ ಸೇರಿಸುವಂತ ಕಾರ್ಯಕ್ರಮ. ಪುತ್ತೂರಿನ ಮಹಾಜನತೆ ಪ್ರತಿಯೊಬ್ಬರು ಕೂಡ, ಸಣ್ಣ ಬಾಲಕರಿಂದ ಹಿಡಿದು ಹಿರಿಯರ ತನಕ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಈ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತಾರೆ. ಈಗ ನಿಮ್ಮ ಬೂತ್ ಕಮಿಟಿಯ ಸಭೆ ಅಲ್ಲಲ್ಲಿ ಆಗ್ತಾ ಉಂಟು, ಅದರಲ್ಲಿ ಒಂದು ತಂಡ ಕಾಣಿಸ್ತಾ ಇಲ್ಲ. ಮಾಜಿ ಶಾಸಕ ಸಂಜೀವ ಮಠಂದೂರು ಮಾತನಾಡಿ, ಬಿಜೆಪಿಯಲ್ಲಿ 2 ಪಕ್ಷವಿಲ್ಲ, ಇರುವುದು ಬಿಜೆಪಿ ಒಂದೇ ಪಕ್ಷ. ಇಲ್ಲಿ ತಂಡವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಹಾಗೆಂದು ತಿರಂಗ ಯಾತ್ರೆ ಬಿಜೆಪಿ ಬ್ಯಾನರ್ ಅಲ್ಲಿ ಆಗ್ತಾ ಇಲ್ಲ, ರಾಷ್ಟ್ರಧ್ವಜದ ಅಡಿಯಲ್ಲಿ ಆಗ್ತಾ ಇದೆ. ಹಾಗಾಗಿ ಪೂರ್ವ ಸೈನಿಕರು, ಸಾರ್ವಜನಿಕರು ಎಲ್ಲರೂ ಭಾಗವಹಿಸಬೇಕೆಂದು ಆಹ್ವಾನವನ್ನ ನೀಡಿದ್ರು. ನಾವೆಲ್ಲರೂ ಒಂದೇ ತಂಡ, ಎರಡು ತಂಡ ಇಲ್ಲ, ಒಂದೇ ತಂಡ ಇರೋದು. ಬಿಜೆಪಿ ಅನ್ನುವಂಥದ್ದು ಪುತ್ತೂರಿನಲ್ಲಿ ಒಂದೇ ಇರೋದು, 2 ಅಂತ ಇಲ್ಲ. ಮತ್ತೆ ಇಡೀ ಬಿಜೆಪಿಯ ಒಂದು ತಂಡವಾಗಿ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸ ಹೋಗ್ತಾ ಇದೆ. ಅದರಲ್ಲಿ ಬೇರೆ ಬೇರೆ ನಾಯಕರು ಹೋಗ್ತಾ ಇದ್ದಾರೆ. ಇದು ಸಾರ್ವಜನಿಕ ಕಾರ್ಯಕ್ರಮ. ಬಿಜೆಪಿಯ ಲೇಬಲ್ ಅಲ್ಲಿ, ಬಿಜೆಪಿಯ ಸಿಂಬಲ್ ಅಲ್ಲಿ, ಬಿಜೆಪಿಯ ಏನು ಧ್ವಜದಲ್ಲಿ ಇದು ಆಗ್ತಾ ಇಲ್ಲ. ಇದು ಹಾಕುವಂಥದ್ದು ತ್ರಿವರ್ಣ ಧ್ವಜದಲ್ಲಿ. ಸ್ವಾತಂತ್ರ್ಯೋತ್ಸವದ ನಾವು ಅಮೃತ ಮಹೋತ್ಸವವನ್ನು ದಾಟಿ ಸ್ವಾತಂತ್ರ್ಯೋತ್ಸವದ ಶತಮಾನೋತ್ಸವಕ್ಕೆ ಬರುವಂತಹ ಕಾಲಘಟ್ಟದಲ್ಲಿ ಭಾರತ ಹೇಗಿರಬೇಕು, ಭಾರತದ ಯುವತಿಯರು ಈ ರಾಷ್ಟ್ರಭಕ್ತಿಯನ್ನು ಹೇಗೆ ಉದ್ದೀಪನ ಮಾಡಬೇಕು ಎನ್ನುವಂಥ ದಿಸೆಯಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ. ವಿಕಸಿತ ಭಾರತದ ಒಂದು ಕಲ್ಪನೆ. ಅದಕ್ಕೆ ಬೇಕಾಗಿ ಎಲ್ಲರೂ ಸಾರ್ವಜನಿಕರು ಸೇರಿಕೊಂಡಿದ್ದನ್ನು ಮಾಡಬೇಕು. ನಾವು ಪೂರ್ವ ಸೈನಿಕರನ್ನು ಕೂಡ ಇದಕ್ಕೆ ಕರೀತಾ ಇದ್ದೇವೆ. ನೀವು ಕೂಡ ಬನ್ನಿ, ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತೇಳಿ. ಪೂರ್ವ ಸೈನಿಕರು ಸ್ವಾತಂತ್ರ್ಯ ಹೋರಾಟದಲ್ಲಿ ಇಲ್ಲ, ಇಲ್ಲದ್ರೆ ಅವರನ್ನು ಕರೀತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಸಂಜೀವ ಮಠಂದೂರು, ಮಂಡಲಾಧ್ಯಕ್ಷ ದಯಾನಂದ್ ಚಿರೇಮಾರ್, ನಗರ ಮಂಡಲಾಧ್ಯಕ್ಷ ಅಶೋಕ್ ಕುಮಾರ್ ಕಲೇಮಾರ್, ಪ್ರಮುಖರಾದ ಯತೀಶ್ ಶರ್ವಾರ್, ಜಿಲ್ಲಾ ಉಪಾಧ್ಯಕ್ಷ ಪ್ರಸನ್ನ ಮಾರ್ತಾ, ಪುತ್ತೂರು ಮಂಡಲ ಪ್ರಭಾರಿ ಸುನಿಲ್ ಹೆಗ್ಡೆ, ಮಾಧ್ಯಮ ವಕ್ತಾರ ರಾಜೇಶ್ ಬನ್ನೂರು, ಮಾಧ್ಯಮ ಪ್ರಮುಖ ಸತೀಶ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು.